ಆಂಟಿ ಯಾಕ್ರಿ ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತೀರಿ? ಏನಾಯ್ತು? ಭಾರವ ಸವಿತಾ, ಈಗ ಬಂದಿ? ಏನಾಯ್ತು ಆಂಟಿ? ಏನಿಲ್ಲವ್ವ, ನನ್ನ ಮಗನ ಬಗ್ಗೆನ ಚಿಂತೆ ಆಗ್ಯದ. ಅವ ಏನು ಸರಿಯಾಗಿ ಅಭ್ಯಾಸನ ಮಾಡಬಲ್ಲ. ಬರೀ ಹಿಂಗ ಮೊಬೈಲ್ ತಪ್ಪಿದ್ರೆ ಟಿವಿ, ಟಿವಿ ತಪ್ಪಿದ್ರೆ ಮೊಬೈಲ್. ಏನು ಮಾಡ್ಬೇಕಂತ ತಿಳಿಯಬಲ್ತು. ಇದು ಒಂದು ಮಾರ್ಕ್ಸ್ ಕಾರ್ಡ್. ವಿಪರೀತ ಟೆನ್ಷನ್ ಆಗ್ಬಿಟ್ಟದ. ಆಂಟಿ ಅದಕ್ಕೆ ಚಿಂತೆ ಮಾಡ್ತೀರಿ? ಇದಕ್ಕೆ ಒಂದು ಪರಿಹಾರ ಅದ. ನಮ್ಮ ಅತ್ಯಾನ್ ಮಗ ಹಿಂಗ ಇದ್ದ. ಅತ್ಯ ಮನೆಗೆ ಬಂದಾಗೆಲ್ಲ ಬರೀ ಬೈಯೋಕಿ. ಆದ್ರ ಈಗೇನೋ ಭಾಳ ಚಲೋ ಮಾರ್ಕ್ಸ್ ತಗೊಳಿಕತ್ತಾನಂತ. ಹೌದಾ? ಹಾ ಹೌದು ಆಂಟಿ. ಆಂಟಿ ನೆನಪಿಗೆ ಬಂತು, ಅತ್ಯ ಅನ್ಲಿಕತ್ತಿದ್ಲು ಅದು ಏನೋ ರೇಖೆ ವಿದ್ಯೆ ಅದ ಅಂತ. ಅದನ್ನ ಯಾರು ಬೇಕಾದ್ರೂ ಕಲಿಬೋದಂತ. ಅದನ್ನ ಕಲಿತು ದಿನ ಸಾಧನೆ ಮಾಡಿದ್ರ ಬಹಳ ಚಲೋ ಆಗ್ತದ ಅಂತ ಹೇಳಲಿಕತ್ತಿದ್ಲು. ಹೌದಾ? ಏನದು ರೇಖಿ? ನಿನಗೇನಾರ ಅದ್ರ ಬಗ್ಗೆ ತಿಳ್ಕೊಂಡೇನೋ? ಗೊತ್ತದಾನೇನ್ರ? ಹಾ ಆಂಟಿ, ಅತ್ಯ ಹೇಳಿದ್ಲು ರೇಖಿ ಹೇಳಿಕೊಡ್ಲಿಕ್ಕೆ ಗುರುಗಳು ಇರ್ತಾರಂತ. ಅವ್ರ ಕಡೆ ಹೋಗಿ ದೀಕ್ಷಾ ಅಂತ ತಗೋಬೇಕಂತ. ಆಮೇಲೆ ಅದು ರೇಖಿ ಶಕ್ತಿ ನಮ್ಮ ಕೈಯಿಂದ ಹರಿತದಂತ. ಮತ್ತ ನಾವು ನಮ್ಮ ಕೈನ ಎಲ್ಲೆಲ್ಲಿ ನಮ್ಮ ದೇಹದ ಮೇಲೆ ಮುಟ್ಕೋತೇವೋ ಅಲ್ಲಿ ಆರಾಮಾಗ್ತದಂತ. ನನಗೂ ಒಂದಿನ ತಲೆ ಬಹಳ ನೋಯ್ಲಿಕತ್ತಿತ್ತು. ಆಕೆ ಸುಮ್ಮನೆ ತಲೆ ಮೇಲೆ ಒಂದ್ 10 ನಿಮಿಷ ಕೈ ಇಟ್ಲು, ಬಹಳ ಆರಾಮಾಗ್ಬಿಡುತ್ತೆ ನೋಡ್ರಿ ಆಂಟಿ. ಹೌದಾ? ಹ್ಞೂ ಆಂಟಿ. ನಿಮ್ಮ ಅತ್ಯಾಗ ಒಂದ್ಸಲ ಕೇಳುವ ರೇಖೆ ಗುಳುಗಳು ಎಲ್ಲಿ ಸಿಗ್ತಾರಂತ. ನನ್ನ ಮಗನ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಸಾಕಾಗ್ಯದ. ಅವನ ಜೊತೆ ನಾನು ಕಲ್ತ್ ಬಿಡ್ತೀನಿ. ಹಾ ಆಂಟಿ, ಇಂಟರ್ನೆಟ್ ಒಳಗ ಹುಡುಕಿದ್ರೆ ಸಿಗ್ತಾರಂಟಿ. ಹುಡುಕ್ತೀನಿ ತಡ್ರಿ. ಅಷ್ಟ ಮಾಡಿ ಪುಣ್ಯ ಕಟ್ಕೋವ ಸವಿತಾ. ಹಂಗ್ಯಾಕಂತೀರಿ ಆಂಟಿ? ಸಿಕ್ಕ್ರೆ ನೋಡ್ರಿ. ಆತು ತಗೋವ, ನಾಳಿನ ಹೋಗಿ ಬರೋಣಂತ. ಆಂಟಿ ನಾನು ಬರ್ತೀನಿ ನಿಮ್ ಜೊತೆಗೆ. ಬಾರ್ವಾ ಸವಿತಾ, ಸ್ವೀಟ್ಸ್ ತಗೋ. ಯಾಕಂಟಿ ಸ್ವೀಟ್ಸ್? ನನ್ನ ಮಗ ಕ್ಲಾಸ್ಗೆ ಫಸ್ಟ್ ಬಂದಾನವ. ಕ್ಲಾಸ್ ಟೀಚರ್ ಅವನು ಹೊಗಳಿದ್ದ. ಥ್ಯಾಂಕ್ಸ್ ವಾ, ನೀ ರೇಖಿ ಬಗ್ಗೆ ಹೇಳಿದಿ. ಅವನು ಕಲ್ತು ಬಂದ್ಮೇಲೆ ದಿನಾ ಪ್ರಾಕ್ಟೀಸ್ ಮಾಡಿದ. ಅವನ ಜೊತೆ ನಾನು ಮಾಡಿದೆ. ಅದರಿಂದ ಅವನ ಕಾನ್ಸಂಟ್ರೇಷನ್ ಬಹಳ ಚಲೋ ಆಗ್ಯದ. ಈಗಾದ್ರೂ ರಿಸಲ್ಟ್ ಬಂತು, ಬಹಳ ಚಲೋ ಆಗ್ಯದ. ನನಗೆ ಬಹಳ ಖುಷಿ ಆಗೈತೆ ಮನಸ್ಸಿಗೆ. ಬಹಳ ಖುಷಿ ಆದ್ರಿ ಆಂಟಿ. ನಂದು ಮದುವೆ ಫಿಕ್ಸ್ ಆಗೈತ್ರಿ ಆಂಟಿ. ಮನೆಯೊಳಗ ಅಪ್ಪ ಅಮ್ಮಗ ನನ್ನ ಮದುವೆದ ಚಿಂತೆ ಆಗ್ಬಿಟ್ಟಿತ್ತು. ಎಷ್ಟು ನೋಡಿದ್ರು ಸಿಗೋಲ್ತಿತ್ತು, ಸೆಟ್ ಆಗೋಲ್ತಿತ್ತು. ಈಗ 3 ತಿಂಗಳದಾಗ ದಿನ ರೇಖಿ ಮಾಡ್ಕೋತ ಹೋದೆ ನಾನು. ಮದುವೆ ಫಿಕ್ಸ್ ಆದ್ರಿ ಆಂಟಿ. ಸಂಬಂಧ ಬಹಳ ಚಲೋ ಅದ. ಖರೇನು ಆಂಟಿ, ರೇಖಿ ದಿನ ಪ್ರಾಕ್ಟೀಸ್ ಮಾಡಿದ್ರ ಬಹಳ ಚಲೋ ಆಗ್ತದ. ರೇಖಿಗೆ ಥ್ಯಾಂಕ್ಸ್ ರೀ ಆಂಟಿ. ಹ್ಞೂ ಖರೆ ಅದ.